ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ ಪ್ರಶಾಂತ್ ಮಾತಾಡ್ತಿರೋದು. ನೋಡಿ, ನಾವು 4 ಜನ ಫ್ರೆಂಡ್ಸಲ್ಲಿ 3 ಜನ ನಾವು ರೈಲ್ವೆ ಸ್ಟೇಷನಲ್ಲಿ ರಾತ್ರಿ 12 ಗಂಟೆಗೆ ನಿಂತಿದ್ದೀವಿ. ಏನಕ್ಕಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀವಿ? ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ನಾವು 3 ಜನ ಆಲ್ರೆಡಿ ಬಂದು ನಿಂತಿದ್ದೀವಿ. ಇನ್ನೂ ಒಬ್ಬರಲ್ಲಿ ಮಿಸ್ ಆದರು ಅಂತೀರಾ? ಇನ್ನೊಬ್ಬರು ಹರಿಹರದಿಂದನೇ ಅವರು ಟ್ರೈನಲ್ಲಿ ಬರ್ತಾ ಇದ್ದಾರೆ. ನಾವು 3 ಜನ ಇಲ್ಲಿ ದಾವಣಗೆರೆಯಲ್ಲಿ ಟ್ರೈನ್ ಬರೋದನ್ನು ಕಾಯ್ತಾ ಕೂತ್ಕೊಂಡಿದ್ದೀವಿ. ನೋಡಿ, ಟ್ರೈನ್ ಕೂಡ ಬಂತು. ಅಲ್ಲಿಂದ ನಾವು 4 ಜನನೂ ಹೋಗಿ ನಾವು ಮೈಸೂರಿಗೆ ಹೋದ್ವಿ. ಮಾರ್ನಿಂಗ್ 6 o'clock ಬೆಳಗ್ಗೆನೇ 6 ಗಂಟೆಗೆ ಅವರು ಮೈಸೂರಿಗೆ ಟ್ರೈನ್ ತಲುಪ್ತು. ಅಲ್ಲಿ ಮೈಸೂರಲ್ಲಿ ಇಳ್ಕೊಂಡು ನಾವು ಕೆಲವೊಂದು ರೈಲ್ವೆ ಸ್ಟೇಷನಲ್ಲೇ ಫೋಟೋಗಳನ್ನು ತಕ್ಕೊಂಡ್ವಿ. ನೋಡಿ, ಐ ಲವ್ ಮೈಸೂರು ಅಂತ ಹೇಳ್ಬಿಟ್ಟು ಸಿಂಬಲ್ ಇದೆ. ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಆಲ್ಮೋಸ್ಟ್ ಇದನ್ನು ಹಾಕಿದ್ದಾರೆ. ಇಲ್ಲಿ ಕೂಡ ನಾವು ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸನ್ನು ರೈಲ್ವೆ ಸ್ಟೇಷನಲ್ಲಿ ತಕ್ಕೊಂಡು ಮತ್ತೆ ನಾವು ಅಲ್ಲಿಂದ ಬಿಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಮೈಸೂರಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ಸೀದಾ ಹೊರಟಿದ್ದೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡ್ಕೊಳ್ತಾ ಇದ್ದರೆ ಹೇಗೆ? ಹಾಗಾಗಿ ನಾವೆಲ್ಲ ಏನು ಮಾಡಿದ್ವಿ, ಫಸ್ಟು ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ನೋಡಿ ಒಂದು ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇಲ್ಲಿ 203 ನಂಬರ್ ಬಸ್ಸನ್ನು ನಾವು ಹತ್ತಿದ್ವಿ ಅಂದರೆ ಸೀದಾ ಅದು ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಮೇಲ್ಗಡೆ ಬೆಟ್ಟಕ್ಕೇ, ಅಂದರೆ ಚಾಮುಂಡಿ ತಾಯಿ ಬೆಟ್ಟಕ್ಕೇ ಕರ್ಕೊಂಡು ಹೋಗುತ್ತೆ ಬಸ್ಸು. ಡೈರೆಕ್ಟ್ ನಾವೆಲ್ಲ ಬಸ್ಸಿಗೆ ಹೋದ್ವಿ. ಇಲ್ಲಿ ಆಧಾರ್ ಕಾರ್ಡನ್ನು ತೋರಿಸಿದ್ವಿ. ಆಧಾರ್ ಕಾರ್ಡ್ ಇದ್ದರೆ ಹೆಣ್ಮಕ್ಳಿಗೆ ಇಲ್ಲಿ ಕೂಡ ಫ್ರೀ ಇರುತ್ತೆ. ಅಲ್ಲಿ ನಮಗೆ ಸೀಟ್ ಸಿಗಲಿಲ್ಲ, ಫುಲ್ಲಾಗ್ಬಿಡ್ತು. ಮತ್ತು ನಾವು ಅಲ್ಲಿಂದ ಮುಂದೆ ಹೋಗಬೇಕಿತ್ತಲ್ಲ, ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ಪರವಾಗಿಲ್ಲ ನಾವು ಒಂದಿಬ್ಬರು ನಿಂತ್ಕೊಂಡು ಇಬ್ಬರು ಕುತ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಅದೇ ಬಸ್ಸಿಗೆ ನಾವು ಹೋದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ನಾವು ಮೇಲೆ ಬೆಟ್ಟ ಹತ್ತಿದ ಮೇಲೆ ಕೆಳಗಡೆ ನೋಡಿದರೆ ಇಡೀ ಮೈಸೂರು ನೋಡೋದಕ್ಕೆ ಒಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡ್ತೀವಿ. ನೋಡಿ, ಎಷ್ಟು ಅಪ್ಪಿದೆ ಅಂತಂದರೆ ಮೇಲೆ ಬಸ್ಸು ರೋಡು ಅಷ್ಟು ಅಪ್ಪಿದೆ. ಆದರೂ ಕೂಡ ಬಸ್ನವರು ನೀಟಾಗಿ ಕರ್ಕೊಂಡೋದ್ರು. ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಅವ್ರ ಹತ್ರ ಇವ್ರ ಡ್ರೈವರ್ ಹತ್ರ ಕೇಳಿದ್ವಿ, ಹೇಗೆ ಹೋಗಬೇಕು ಇಲ್ಲಿಂದ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಕೊಂಡು ನಾವು ಒಂದು ಪ್ಲೇಸಿಗೆ ಹೋಗ್ಬೇಕಿತ್ತಲ್ವ, ಅಲ್ಲಿಗೆ ಹೋಗಬೇಕು ಅಂದರೆ ಯಾವ ಬಸ್ಸನ್ನು ಮತ್ತೆ ನಾವು ಕ್ಯಾಚ್ ಮಾಡಬೇಕು ಅದನ್ನೆಲ್ಲ ಕೇಳಿದ್ವಿ. ಪಾಪ ತುಂಬ ನೀಟಾಗಿ ಅವರು ಎಕ್ಸ್ಪ್ಲೇನ್ನ ಮಾಡಿ ನಮಗೆ ಹೇಳಿದರು, ಎಲ್ಲಿಂದ ಬಂದಿದ್ದೀರೋ ನೀವು ಅಂತ ಎಲ್ಲ ಕೇಳಿದರು. ನಾವು ಇಲ್ಲಿ ದಾವಣಗೆರೆಯಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ. ಈಗ ಸ್ಕೂಲೆಲ್ಲ ಹಾಲಿಡೇಸ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಿಸಲ್ಟ್ ಕೊಟ್ಟ ದಿನವೇ ನಾವು ಏನು ಮಾಡಿದ್ವಿ, ನೈಟೇ ನಾವು ಮೈಸೂರಿಗೆ ಹೊರಟ್ವಿ. ನೋಡಿ, ಇಲ್ಲಿ ಬೆಟ್ಟ ಮೇಲೆ ಹತ್ತಿದಾಗ ಕೆಳಗಡೆ ನೋಡ್ರಿ ಇಡೀ ಮೈಸೂರು ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ ಆ ದೃಶ್ಯ ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲದು. ಅಷ್ಟು ನೀಟಾಗಿ ಬೆಳಗ್ಗೆ ನಾವು ಹೊರಟಿರೋದ್ರಿಂದ ನೋಡಿ, ಫುಲ್ಲು ಸಿದ್ಧ ಮಂಜು ಕೂಡ ಬೀಳ್ತಾ ಇದೆ, ಇಬ್ಬನಿ ಕೂಡ ಇದೆ. ಆ ಒಂದು ನೋಡೋದಕ್ಕೆ 2 ಕಣ್ಣು ಸಾಲದು. ಹೋದ್ವಿ, ಮೇಲ್ಗಡೆ ಬಸ್ಸನ್ನು ಇಳ್ಕೊಂಡ್ವಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಜೋಡಿಸಿದರೆ ತಾಯಿ ಚಾಮುಂಡೇಶ್ವರಿಗೆ ನಾವು ಫಲ ತಾಂಬೂಲವನ್ನು ನಾವು ಕೊಡೋದಕ್ಕೆ, ಕಾಯನ್ನು ಒಡಿಸೋದಕ್ಕೆ ಅಲ್ಲಿ ಯಾವ ರೀತಿಯಾಗಿ ನೀಟಾಗಿ ಜೋಡಿಸಿದ್ದಾರೆ ನೋಡಿ. ಅದರಲ್ಲೂ ಕೂಡ ನಾವು ತಗೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡ್ಕೊಂಡ್ವಿ. ಅಲ್ಲಿ ಯಾವುದೇ ರೀತಿಯ ವಿಡಿಯೋದಕ್ಕೆ ಮೊಬೈಲ್ ಅಲೋವಿಲ್ಲ. ಹಾಗಾಗಿ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಒಂದು ಫೋಟೋ ನಮಗೆ ಸಿಗಲಿಲ್ಲ. ನಂತರ ದರ್ಶನ ಮಾಡ್ಕೊಂಬಂದು ಹೊರಗಡೆ ಇಲ್ಲಿ ಈ ಒಂದು ಫೋಟೋವನ್ನು ತಕ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ GRSಗೆ. ಅಲ್ಲಿಂದ ನಾವು ಸೀದಾ ಹೋಗಿ ಏನು ಮಾಡಿದ್ವಿ ಅಂದರೆ GRSಗೆ ಹೋದ್ವಿ. ಅಲ್ಲಿ ಲಾಕರ್ ಕೊಡ್ತಾರೆ. ಆ ಲಾಕರಲ್ಲಿ ನಾವು ನಮ್ಮ ಲಗೇಜನ್ನು ಎಲ್ಲ ಇಟ್ಬಿಟ್ಟು, ಅಲ್ಲಿ ಒಂದು ವಾಟರ್ ಫಾಲ್ಸಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಇರುತ್ತೆ. ಮನೆಯಲ್ಲಿ ನೀವು ಜರ್ಸಿ ಪ್ಯಾಂಟು ಜರ್ಸಿ ಟಿ ಶರ್ಟ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್, ಅಲ್ಲಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಆದರೆ ಜರ್ಸಿ ಪ್ಯಾಂಟ್ ಇಲ್ಲ ಅಂದರೆ, ಈ ಕಾಟನ್ ಬಟ್ಟೆ ಅದೆಲ್ಲ ಅಂದರೆ ಮೈಗೆಲ್ಲ ಅಂಟ್ಕೊಳ್ಳುತ್ತೆ, ಸರಿಯಾಗಲ್ಲ ನೀರಲ್ಲೆಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರೆಸ್ಸಸ್ ಕೊಡ್ತಾರೆ. 350 rupeesನ್ನು ನಾವು ಪೇ ಮಾಡಿದರೆ ಆ ಓನ್ ನಮಗೆ ಕೂಡ ಆ ಡ್ರೆಸ್ಸನ್ನು ಕೊಡ್ತಾರೆ. ಆ ಡ್ರೆಸ್ಸನ್ನೆಲ್ಲ ನಾವು ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ರೂಮ್ಗಳೆಲ್ಲ ಇದ್ದಾವೆ. ಅಲ್ಲಿ ಹೋಗ್ಬಿಟ್ಟು ನಾವು ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ನಾವು ಹೋಗಿದ್ದು. ಫಸ್ಟ್ ಗೇಮನ್ನು ಇದನ್ನು ಆಟ ಆಡಿದ್ದು. ತುಂಬ ಮಜಾ ಬಂತು ಇದು ಆಟ ಆಡೋದಕ್ಕೆ, ತುಂಬ ಖುಷಿ ಆಯಿತು. ಎಷ್ಟು ಒಂದು ರೀತಿ ಒಂದು ಕಡೆ ಭಯ ಇದ್ದರೆ ಇನ್ನೊಂದು ಕಡೆ ಏನೂ ಆಗೋದಿಲ್ಲ. ನಮ್ಮ ಪರ್ವಿನ್ ಮ್ಯಾಮ್ ಇದ್ರಲ್ಲ, ಅವ್ರು ಬಿಡಿ, ನಾವು ಯಾವ ಗೇಮ್ ಆಡಲ್ಲ ಅಂದರೂ ಕೂಡ ಬರ್ರಮ್ಮ ಏನೂ ಆಗಲ್ಲ, ಆಡೋಣ
ಅಂತ ಹೇಳಿ ಕರ್ಕೊಂಡು ಎಲ್ಲ ಗೇಮ್ಸನ್ನು ಆಟ ಆಡಿಸಿದ್ದು. ತುಂಬ ಖುಷಿ ಆಯಿತು. ಭಯ ಜೊತೆಯಲ್ಲೇ ಖುಷಿಯನ್ನು ಪಡ್ಕೊಳಕ್ಕಟ್ವಿ. ಆಟ ಆಡಬೇಕಾದ್ರೆ ಸ್ಟಾರ್ಟಿಂಗ್ ಭಯ ಮುಗಿದ್ಮೇಲೆ ವಾವ್ ಇವೆಲ್ಲ ಆಟ ಆಡಿದ್ವಾ ನಾವು ಅನ್ನೋದೊಂದು ಖುಷಿ ಇರುತ್ತಲ್ಲ. ಆ ಖುಷಿಯನ್ನು ನೋಡೋದಕ್ಕೆ ನಮಗೆ ತುಂಬಾ ಒಂದು ಖುಷಿ ಆಯಿತು. ಅಷ್ಟೆಲ್ಲ ಖುಷಿ ಪಟ್ಬಿಟ್ಟು ಇವೆಲ್ಲ ಗೇಮ್ಸನ್ನು ಆಟ ಆಡಿ ಎಷ್ಟು ಹೇಳೋದಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಶಾಲೆಯಲ್ಲಿ ಬೆಳಗ್ಗೆ ಹೋಗೋದು, ಮನೇಲಿ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಕೆಲಸ ಮಾಡೋದು, ಮತ್ತು ಶಾಲೆಗೆ ಹೋಗೋದು, ಅಲ್ಲಿ ಮಕ್ಕಳ ಜೊತೆಗೆ ಇದು ಮಾಡೋದು, ಮತ್ತು ಮನೆಗೆ ಬರೋದು, ಇದೇ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. JRSಗೆ ಹೋಗಿ ಎಲ್ಲ ಗೇಮ್ಸನ್ನು ಕೂಡ ಆಟ ಆಡಿದ್ವಿ. ತುಂಬ ಖುಷಿಯಾಯಿತು. ಇದು ಮಾತ್ರ 3D 5D ಇದು 5D ಅಂತ ಹೇಳ್ಬಿಟ್ಟಿತ್ತು. ಸ್ಪೆಕ್ಟ್ ಹಾಕ್ಕೊಟ್ಟಿದ್ರು, ಅದರಲ್ಲಿ ನೋಡಿದ್ವಿ. ಅಬ್ಬಾ, ಮೊದಲೇ ನಮ್ಮ ಮೇಡಮ್ ಹೇಳಿದರು ಏನೂ ಆಗೋದಿಲ್ಲ, ನಾವು ಚೇರ್ಸಲ್ಲೇ ಕೂತಿರ್ತೀವಿ, ಬಟ್ ಏನು ನಮ್ಗೆ ಆ ರೀತಿ ಇದು ಆಗುತ್ತೆ, ಫೀಲ್ ಆಗುತ್ತೆ ಅಂತೇಳಿ ತುಂಬ ಮಜಾ ಆಯಿತು. ತುಂಬ ಭಯ ಕೂಡ ಆಯಿತು. ಆದ ನಂತರ 3Dಗೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ಎಲ್ಲ ಪ್ರಾಣಿಗಳ ಹತ್ರ ನಾವು ನಿಂತಲ್ಲೇ ನಿಂತಿರ್ತೀವಿ, ಬಟ್ ಪ್ರಾಣಿಗಳು ಅವು ನಾವು ನಿಂತತ್ರ ಬಂದು ಹೋದ್ವೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ತುಂಬಾ ಖುಷಿ ಆಯಿತು ಇದೆಲ್ಲ ನೋಡಿಬಿಟ್ಟು. ನೋಡಿ ತುಂಬಾ ಅದೆಲ್ಲ ಮುಗಿಸ್ಕೊಂಡು ನಂತರ ನಾವು ಹೊರಟಿದ್ದೆ ವಾಟರ್ ಗೇಮ್ಸ್ಗೆ. ಇಲ್ಲಿ ಫಸ್ಟು ಮೇಲ್ಗಡೆ ನಾವು ಹೋಗ್ಬಿಟ್ಟು ಅಲ್ಲಿ ಒಂದು ನೀರನ್ನು ಬೀಳ್ತಾಯಿತ್ತು, ಅಲ್ಲೋಗಿ ನಿಂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಒಂದು ಮೈಂಡ್ ರಿಲೀಫ್ ಅಂತಲೇ ಹೇಳ್ಬೋದು. ಯಾರು JRSಗೆ ಹೋಗಿಲ್ಲ, ಹೋಗಿ ತುಂಬ ಅಲ್ಲಿರ್ತಕ್ಕಂಥ ಗೇಮ್ಸ್ ಎಲ್ಲ ನೋಡಿದ ತಕ್ಷಣ ಭಯ ಆಗುತ್ತೆ. ಅಪ್ಪ ಇಂಥರ ಗೇಮ್ಸ್ ಆಡಬೇಕಾ ನಾವು ಅಂತ. ಬಟ್ ಆಡೋಕ್ಕೆ ಕೂತ್ಕೊಂಡ್ರೆ ಯಾವುದು ನಮಗೆ ಭಯ ಅನ್ನೋದೇ ಇರಲ್ಲ. ತುಂಬ ಈಸಿ ಗೇಮ್ಸ್. ಬಟ್ ಯಾವುದೇ ಆಗಲಿ ನಾವು ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡು ಅಂತಲ್ಲ, ಅದೇ ರೀತಿ ನಾವು ಇಲ್ಲಿ ನೋಡಿ ಎದುರೋದಕ್ಕಿಂತ ಹೋಗಿ ಗೇಮ್ಸನ್ನು ಆಡಿದ್ರೇ ನಮಗೆ ಅಲ್ಲಿದು ಏನು ಮಜಾ ಅನ್ನೋದು ಸಿಗುತ್ತೆ. ನೋಡಿ ಇದನ್ನು ಕೂಡ ಮೊದಲು ಎದುರ್ಕೊಂಡ್ವಿ. ಆ ನಂತರ ಫಸ್ಟು ಒಬ್ಬೊಬ್ಬರೇ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡಿ ಇದನ್ನೇ ಒಂದು 3-4 ಸಲ ನಾವು ಆಟ ಆಡಿದ್ವಿ. ಅದೇ ಹೇಳೋದು, ಯಾವುದನ್ನು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೋಬಾರ್ದು. ಏನೇ ಆಗಲಿ ನಾವು ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು. ಹೋದ್ವಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ. ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಫೋಟೋ ತಕ್ಕೊಂಡ್ವಿ, ನಂತರ ಗೇಮ್ಸನ್ನು ಆಡಿದ್ವಿ. ಕೆಲವೊಂದು ಹತ್ರ ವೀಡಿಯೋ ತಗೊಳ್ಳೋ ಪ್ಲೇಸಲ್ಲಿ ವೀಡಿಯೋ ತಗೊಂಡ್ವಿ. ವೀಡಿಯೋ ತಗೊಳ್ಳದೇ ಆಗ್ತಾ ಇರ್ತಕ್ಕಂಥ ಪ್ಲೇಸಲ್ಲಿ ಒಂದೆರಡು ಫೋಟೋವನ್ನು ತಗೊಂಡ್ವಿ. ಮೊಬೈಲಿಗೆ ಏನಪ್ಪ ಅಂತಂದರೆ ವಾಟರ್ ಗೇಮ್ಸಲ್ಲೆಲ್ಲ ಮೊಬೈಲಲ್ಲಿ ಹೇಗೆ ಫೋಟೋ ತಗೊಂಡ್ವಿ ಅಂತಂದರೆ ಅಲ್ಲಿ ಒಂದು ಪೌಚ್ ಅಂತ ಕೊಡ್ತಾರೆ. 100 ರೂಪೀಸನ್ನು ನೀವು ಪೇ ಮಾಡಿದರೆ ಅಲ್ಲಿ ನೀರಲ್ಲಿ ಅಂದರೆ ಮೊಬೈಲನ್ನು ನೀರಲ್ಲಿ ಬಿದ್ದರೂ ಕೂಡ ಏನೂ ಆಗೋಲ್ಲ, ಆ ಪೌಚ್ ಇರುತ್ತೆ. ಅದು ಹಾಕ್ಕೊಂಡು ನಾವು ಫೋಟೋ ತಗೊಂಡ್ವಿ. ಅದ ನಂತರ ಹೊರಗಡೆ ಬಂದುಬಿಟ್ಟು ಮತ್ತೆ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಅಲ್ಲೇ JRS ಪಕ್ಕನೇ ನಾವು ಸ್ನೋ ಪಾರ್ಕ್ ಇದೆ. ಅದು ನಾವು ಏನು ಮಾಡಿದ್ವಿ ಅಂದರೆ ಬೆಳಗ್ಗೆ ಟಿಕೆಟ್ ತೊಗೊಳ್ಬೇಕಾದ್ರೇ ಸ್ನೋ ಪಾರ್ಕಿಂದು ಮತ್ತು JRSಂದು ಎರಡೂ ಕೂಡಿಬಿಟ್ಟು ನಾವು ಟಿಕೆಟನ್ನು ತೊಗೊಂಡಿದ್ವಿ. ನಂತರ ನಾವು ಸ್ನೋ ಪಾರ್ಕಿಗೆ ಹೋದ್ವಿ. ನೋಡಿ 3 ಗುಬ್ಬಚ್ಚಿ ಗೂಡಲ್ಲಿ ಕೂತಿರೋ ಥರ ಇದೆ. ನನಗೆ ಅದೇ ಅನಿಸಿದ್ದು, ಏನಪ್ಪ ಗುಬ್ಬಚ್ಚಿ ಮರಿಗಳು ನಾವು ಅನ್ನೋಂಗೆ ಅನಿಸ್ತು. ಈ ಜಾಕೆಟು, ಸಾಕ್ಸು, ಶೂಸು, ಹ್ಯಾಂಡ್ ಗ್ಲೌಸು ಎಲ್ಲ ಕೂಡ ಅವರೇ ಕೊಡ್ತಾರೆ. ಯಾಕಂದರೆ ತುಂಬ ಕೋಲ್ಡ್ ಆಗಿರುತ್ತೆ. ಸ್ನೋ ಅಂದರೆ ಗೊತ್ತಿರುತ್ತಲ್ವ ನಿಮಗೆಲ್ಲ, ತುಂಬ ಐಸಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಕೂಡ ಸ್ವಲ್ಪ ಮಜವನ್ನು ಮಾಡಿದ್ವಿ. ತುಂಬ ಏನಂದರೆ ಚಳಿ ಆಗ್ತಾಯಿತ್ತು, ಅಷ್ಟೆಲ್ಲ ಹಾಕ್ಕೊಂಡ್ರು ಕೂಡ ಚಳಿ ಆಗ್ತಾಯಿತ್ತು. ನಾವು ಮನಾಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲೇ 1 ಅವರ್ ನಮ್ಗೆ ಇರೋಕ್ಕಾಗಿಲ್ಲ. ಇನ್ನು ಅಲ್ಲಿ ನಾವು ಹೇಗೆ ಸ್ಟೇ ಆಗ್ತೀವಪ್ಪ ಅನ್ನಂಗೆ ಅನ್ನಿಸ್ಬಿಡ್ತು. ನಂತರ ಇಲ್ಲಿ 1 ಅವರ್ ಕೂಡ ಇರೋಕ್ಕಾಗಿಲ್ಲ ನಮಗೆ. ಒಂದು ಸ್ವಲ್ಪ ಹೊತ್ತು ಫೋಟೋವೆಲ್ಲ ತಕ್ಕೊಂಡು ಸ್ವಲ್ಪ ಆಟ ಆಡಿಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲ ನಮ್ಮ ಕೈಲಾಗಲ್ಲ. ನಮ್ಮ ಒಬ್ಬರು ಮೇಡಮ್ ಆಲ್ರೆಡಿ ಹೊರಗಡೆ ಬಂದುಬಿಟ್ಟು ಒಂದು 10 ನಿಮಿಷನೂ ಇರಲಿಲ್ಲ ಅವರು. ಇಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರು. ಅವ್ರು ಹೇಳ್ತಾರೆ ಅಲ್ಲಿ ನಿಮ್ಗಾಗಿಲ್ಲ ಅಂದರೆ ನೀವು ಹೇಳಿ ಇನ್ಫಾರ್ಮ್ ಮಾಡಿ ನಾವು ಹೊರಗೆ ಬಿಡ್ತೀವಿ ಅಂತ. ನಾವು ಕೂಡ ಒಂದು 3/4 ಗಂಟೆನೂ ಇರ್ತೀವೋ, ಇಲ್ಲಪ್ಪ ಏನು ಅರ್ಧ ಗಂಟೆ ಇರ್ತೀವೋ. ಆದರೂ ಕೂಡ ಅಂಥ ಚಳಿಯಲ್ಲೂ ಕೂಡ ನಾವು ಸ್ವಲ್ಪ ಗೇಮ್ಸನ್ನು ಆಟ ಆಡಿಬಿಟ್ಟು ನೋಡಿ ತುಂಬ ಮಜಾ ಆಗಿತ್ತು. ಬಟ್ ಇಲ್ಲಿ ಸ್ನೋ ಪಾರ್ಕಲ್ಲಿ ಅಷ್ಟೆಲ್ಲ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡ್ರು ಕೂಡ
ಅಪ್ಪ ಕಾಲು ಕೈಯೆಲ್ಲ ಜುಮ್ 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 ಅಂತ ಇತ್ತು. ಆದರೂ ಕೂಡ ಫೋಟೋಸನ್ನು ತಕ್ಕೊಂಡು ನಂತರ ನಾವು ಅಲ್ಲಿಂದ ಮತ್ತು ನಮಗೆ ರಿಟರ್ನ್ ಬರೋದಕ್ಕೆ ಈವ್ನಿಂಗ್ 9 o'clock ಟ್ರೈನ್ ಇತ್ತು. ಹಾಗಾಗಿ ನಾವು ಒಂದು 7:30ವರೆಗೂ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡೋಣ, ಒಂದು 7:30 8 o'clockವರೆಗೂ ಅಂದ್ಕೊಂಡ್ವಿ. ಬಟ್ ಈ ಸ್ನೋದಲ್ಲಿ ಇರೋಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿದ ತಕ್ಷಣ ಸಾಕಾಗ್ಬಿಡ್ತು. ಹಾಗಾಗಿ 7 ಗಂಟೆಗೆ